ಸಚಿವ ಎಚ್.ಕೆ. ಪಾಟೀಲ ಅವರಿಂದ ಸುದ್ದಿಗೋಷ್ಠಿ. ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಾವೆಲ್ಲ ಅತ್ಯಂತ ಅಭಿಮಾನದಿಂದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಭಾರತಕ್ಕೆ ಸ್ವಾತಂತ್ರ್ಯ ದೊರಕುವ ಆ ಸಂದರ್ಭದಲ್ಲಿ ನಮ್ಮನ್ನು ಆಡಳಿತ ಮಾಡ್ತಕ್ಕಂಥ ಇಂಗ್ಲೆಂಡ್ನವರು ನಮ್ಮ ಭಾರತದ ಉಸ್ತುವಾರಿ ಕಾರ್ಯದರ್ಶಿ ಅಂಥೇಳಿ ಇದ್ದಂಥ ಲಾರ್ಡ್ ಬಿರ್ಕನ್ ಹೆಡ್ ಅವರು ನಮ್ಮ ದೇಶದವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಭಾರತ ಹಲವು ಧರ್ಮಗಳಲ್ಲಿ ವಿಂಗಡಣೆಯಾಗಿ ಹೋಗಿದೆ. ಧರ್ಮಗಳಲ್ಲಿ ಜಾತಿಯಿಂದ ವ್ಯತ್ಯಾಸಗಳು ಇವೆ, ಸಣ್ಣತನ ಇದೆ, ಭೌತಿಕವಾಗಿ ಯಾವುದೇ ರೀತಿಯಾಗಿ ತಮ್ಮ ಸಂವಿಧಾನವನ್ನು ತಾವು ಸಿದ್ಧ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ? ಅಂದರೆ it is impossible for Indians to have their own constitution of India. They can't prepare their constitution. They are divided into religions, castes, and their silly minds will not allow them to frame the constitution for themselves. One of the worst insulting words that anybody can say about Indians. ಅದನ್ನು ಅವತ್ತು ನಾವು we took it as a challenge. ಇವತ್ತು ನಮ್ಮ ಸಂವಿಧಾನಕ್ಕೆ 77 ವರ್ಷ. ಜಗತ್ತಿನಲ್ಲಿದ್ದಂಥ ಏನು ನೂರಾರು ರಾಷ್ಟ್ರಗಳ ಸಂವಿಧಾನದವು, ಅವುಗಳ ಲೈಫ್, ಅವು ಎಷ್ಟು ದಿನ ಆ ಸಂವಿಧಾನ ಜೀವಂತಿದ್ವು ಅಂತೇಳಿ ನೋಡಿದರೆ ಸರಾಸರಿ 19 ವರ್ಷಗಳು ಮಾತ್ರ. ದ ಎವರೇಜ್ ಲೈಫ್ ಆಫ್ ಕಾನ್ಸ್ಟಿಟ್ಯೂಷನ್ಸ್ ಆಫ್ ಅದರ್ ಕಂಟ್ರೀಸ್ ಇನ್ ದಿ ವರ್ಲ್ಡ್ ಇಟ್ ಈಸ್ ಜಸ್ಟ್ 19 years. ಆದರೆ ನಮ್ಮ ಸಂವಿಧಾನ ನಾವು ತಯಾರು ಮಾಡಿರ್ತಕ್ಕಂಥ, ನಾವು ಸಿದ್ಧಪಡಿಸಿರ್ತಕ್ಕಂಥ ಸುಮಾರು 2 ವರ್ಷ ನಾವು ಸಾಕಷ್ಟು ಎಕ್ಸಸೈಸ್ ಮಾಡಿ, ಜನರ ಭಾವನೆಯನ್ನು ತಿಳಿದು, ನಾಯಕರ ಅಭಿಪ್ರಾಯವನ್ನು ತಿಳಿದು, ಸಾಕಷ್ಟು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯೊಳಗೆ ಚರ್ಚೆ ಮಾಡಿ, ವಾದ, ಸಂವಿಧಾನ, ಭಾಷಣ, ಮಾರ್ಗದರ್ಶನ ಎಲ್ಲವುಗಳನ್ನು ತೆಗೆದುಕೊಂಡು ಭಾರತದ ಸಂವಿಧಾನ ಏನು ನಾವು ತಯಾರು ಮಾಡಿದ್ದೇವೆ, ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಏನು ಈ ಭಾರತದ ಸಂವಿಧಾನ ರಚಿತ ಆಯಿತು, ಬಾಬು ರಾಜೇಂದ್ರ ಪ್ರಸಾದ್ ಅವರು ಏನು ಇದಕ್ಕೆ ಮಾರ್ಗದರ್ಶನ ಮಾಡಿದರು, ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇವರೆಲ್ಲ ಕೊಟ್ಟಿರ್ತಕ್ಕಂಥ ಆ ಒಂದು ಮಾರ್ಗದರ್ಶನದ ಹಿನ್ನೆಲೆಯೊಳಗೆ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಸಂವಿಧಾನವನ್ನು ನಾವು ಮಾಡಿದ್ದೇವೆ ಅನ್ನುವ ಸಮಾಧಾನ ನಮ್ಮೆಲ್ಲರಿಗಿದೆ. ಆದರೆ ಇತ್ತೀಚಿನ ದಿವಸಗಳಲ್ಲಿ ನೀವು ಅದರಲ್ಲೂ ವಿಶೇಷವಾಗಿ ದಕ್ಷಿಣ ರಾಜ್ಯಗಳನ್ನು ನೋಡ್ರಿ. ದಕ್ಷಿಣ ರಾಜ್ಯಗಳಲ್ಲಿ ಸಂವಿಧಾನವನ್ನು ಉಲ್ಲಂಘನೆ ಮಾಡೋದು, ಸಂವಿಧಾನಕ್ಕೆ ಅಗೌರವ ಮಾಡೋದು, ಸಂವಿಧಾನದ ಸದಾಶಯಗಳನ್ನು ಯಾವೂ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ವಿಧಾನಸಭೆ, ಲೋಕಸಭೆ, ರಾಜ್ಯಪಾಲರ ರಾಜಭವನ, ಲೋಕಭವನ ಇವು ಎಲ್ಲವೂ
ನಾವು ಗಮನಕ್ಕೆ ತೆಗೆದುಕೊಂಡ್ರೆ ಸಂವಿಧಾನ ಇಂಥ ಪವಿತ್ರ ಸ್ಥಳಗಳಲ್ಲೇ ಪೂರ್ಣವಾಗಿ ಅನುಷ್ಠಾನವಾಗ್ತಾ ಇಲ್ಲವಲ್ಲ. ಸಂವಿಧಾನ ಇವತ್ತು ನಿರ್ಲಕ್ಷಿಸಲ್ಪಡ್ತಾ ಇದೆ, ಅಗೌರವಿಸಲ್ಪಡ್ತಾ ಇದೆ, ಸಂವಿಧಾನದ ವ್ಯತಿರಿಕ್ತವಾಗಿ ನಡ್ಕೊಳ್ತಾ ಇದ್ದೇವೆ ಅನ್ನುವ ಈ ಮಾತುಗಳು, ಈ ಸನ್ನಿವೇಶಗಳು ಸಹಜವಾಗಿ ರಾಷ್ಟ್ರಭಕ್ತರಿಗೆ, ಸಂವಿಧಾನದ ಬಗ್ಗೆ ಅಭಿಮಾನ ಇರೋರಿಗೆ, ಒಂದು ಫೆಡ್ರಲ್ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ ಸರಿಯಾಗಿ ನಡಿಬೇಕಾಗಿರ್ತಕ್ಕಂಥ ನಿರೀಕ್ಷೆ ಇರುವವರಿಗೆಲ್ಲ ಸಾಕಷ್ಟು ನೋವನ್ನು ತಂದಿರ್ತದೆ. ಅದಕ್ಕೆ ನಾವು ಸಂವಿಧಾನವನ್ನು ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು, ಸಂವಿಧಾನದ ಸದಾಶಯಗಳು ಈಡೇರಬೇಕು. ಸಂವಿಧಾನಕ್ಕಿಂತ ಎತ್ತರದೊಳಗೆ ಯಾರೂ ಇಲ್ಲ. ನೋಬಡಿ ಈಸ್ ಅಬೌವ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಎಲ್ಲರೂ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕು. ಸಂವಿಧಾನದ ಹೆಸರಿನೊಳಗೆ, ಸಂವಿಧಾನದ ಅಡಿಯೊಳಗೆ ತಾವು ಓದ್ ತಗೊಂಡ್ಮೇಲೆ, ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಯಾವ ಕಾರಣಕ್ಕೂ ಅದಕ್ಕೆ ವ್ಯತಿರಿಕ್ತವಾಗಿ ನಡಿಕೂಡದು ಅನ್ನುವಂಥ ಎಚ್ಚರಿಕೆಯನ್ನು ಜನ ಸಹಿತ ಕೊಡಬೇಕಾಗಿರ್ತಕ್ಕಂಥ ಸನ್ನಿವೇಶ ರಾಷ್ಟ್ರದಲ್ಲಿ ಮೂಡ್ತಾ ಇದೆ. ಆದ್ದರಿಂದ ಈ ಎಚ್ಚರಿಕೆಯ ಗಂಟೆ ಬಾರಿಸ್ತಾ ಇದೆ ಅನ್ನೋದನ್ನು ಸಂಬಂಧಪಟ್ಟವರು, ಜವಾಬ್ದಾರಿಯುತರು ಇವತ್ತು ಅರ್ಥೈಸ್ಕೊಳ್ಬೇಕಾಗಿದೆ. ಬಂಧುಗಳೇ, ನಮ್ಮ ರಾಷ್ಟ್ರದಲ್ಲಿ ಈ ಒಕ್ಕೂಟ ವ್ಯವಸ್ಥೆಯೊಳಗೆ ನೀವೆಲ್ಲ ನೋಡ್ತಾ ಇದ್ದೀರಿ, ಡೆವಲ್ಯೂಷನ್ ಆಫ್ ಫಂಡ್ಸ್, portion of tax money to be devolved to states. ರಾಜ್ಯಗಳಿಗೆ ಏನು ಹಣಕಾಸಿನ ಹಂಚಿಕೆ ಇದೆ, ನಮ್ಮ ಟ್ಯಾಕ್ಸ್ಗಳಲ್ಲಿ ನಮಗೆ ನೀಡಬೇಕಾಗಿರ್ತಕ್ಕಂಥ ಪ್ರಮಾಣಗಳೇನಿದೆ, ಗ್ರ್ಯಾಂಟ್ಗಳ ಹಂಚಿಕೆ ಏನಿದೆ, ಸ್ಟ್ಯಾಚ್ಯುಟರಿಯಾಗಿ ನೀಡಬೇಕಾಗಿರ್ತಕ್ಕಂಥ ಅನುದಾನಗಳೇನಿದೆ, ಅವುಗಳನ್ನು ಫೆಡ್ರಲ್ ವ್ಯವಸ್ಥೆಯ ಭಾಗವಾಗಿರ್ತಕ್ಕಂಥ ರಾಜ್ಯಗಳಿಗೆ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ರಾಜ್ಯಗಳಿಗೆ ನೀಡದೇ ಇರೋದನ್ನು ನಾವು ಸ್ಪಷ್ಟವಾಗಿ ಕಾಣ್ತೀವಿ. ನೋಡಿ, ನಾವು ವಿ ಗಿವ್ 100 rupees, we get hardly 16 rupees back from the government of India as regards taxes are concerned. ನಮ್ಮ ಸುಂಕದೊಳಗೆ ನಾವು ಕೊಡುವ 100 ರೂಪಾಯಿಗೆ ನಮಗೆ ವಾಪಸ್ ಬರೋದು ಸುಮಾರು 16 ರೂಪಾಯಿ ಮಾತ್ರ. ಅದೇ ಕೆಲವು ರಾಜ್ಯಗಳಿಗೆ ಅವರು 100 ರೂಪಾಯಿ ಕೊಟ್ಟರೆ ಅವ್ರಿಗೆ 76, 65 ರೂಪಾಯಿ ಅವ್ರಿಗೆ ವಾಪಸ್ ಬರ್ತದೆ. ಕೆಲವ್ರಿಗೆ ಎಷ್ಟು ಕೊಡ್ತಾರೆ ಅಷ್ಟು ಅವ್ರಿಗೆ ವಾಪಸ್ಸು ಹೋಗ್ತದೆ. ಅಂದರೆ ಯಾವ ಶಿಸ್ತುಬದ್ಧವಾಗಿರ್ತಕ್ಕಂಥ ರಾಜ್ಯಗಳಿವೆ, ಆ ರಾಜ್ಯಗಳಿಗೆ ಈ ರೀತಿಯ ಅನ್ಯಾಯ, ನಮ್ಮ ಸುಂಕದಲ್ಲಿ ಸರಿಯಾದ ನ್ಯಾಯ ದೊರಕದೇ ಇರೋದು, ಅನುದಾನಗಳಲ್ಲಿ ಎಲ್ಲರಿಗೂ ಸ್ಪಷ್ಟವಾಗಿ ನೋವಾಗುವ ಹಾಗೆ ಇವತ್ತು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಉಳಿದ ರಾಜ್ಯಗಳ ವಿಚಾರ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡೋದಿಲ್ಲ. ಕರ್ನಾಟಕಕ್ಕೆ ತಾವೆಲ್ಲ ನೋಡಿದ್ರಿ, ಬರಗಾಲ ಬಿತ್ತು. ಬರಗಾಲದ ಬವಣೆಯೊಳಗೆ ರೈತರಿಗೆ ಪರಿಹಾರ ಕೊಡಬೇಕು, ಜನರಿಗೆ ಪರಿಹಾರ ಕೊಡಬೇಕು, ಕೃಷಿ ಕಾರ್ಮಿಕರಿಗೆ ಕೂಲಿ ಕೊಡಬೇಕು. ಅಂಥ ಸಂದರ್ಭದಲ್ಲಿ ನಮಗೆ ಕೊಡಬೇಕಾಗಿದ್ದಂಥ ಬರ ಪರಿಹಾರವನ್ನು ಕೇಂದ್ರ ಸರ್ಕಾರ ಕೊಡದೆ, ನಮಗೆ ಸ್ಟ್ಯಾಚ್ಯುಟರಿಯಾಗಿ ನಿಯಮಾನುಸಾರ ನಮಗೆ ಮುಟ್ಟಿಸಬೇಕಾಗಿರ್ತಕ್ಕಂಥ ಅನುದಾನವನ್ನು ಕೊಡಲಿಲ್ಲ. ಯಾವಾಗ 1 ತಿಂಗಳು ಕೊಡಲಿಲ್ಲ, 2 ತಿಂಗಳು ಕೊಡಲಿಲ್ಲ, 3 ತಿಂಗಳು ಕೊಡಲಿಲ್ಲ, 6 ತಿಂಗಳು ಕೊಡಲಿಲ್ಲ, 7-8ನೇ ತಿಂಗಳ ನಾವು ಸುಪ್ರೀಂ ಕೋರ್ಟ್ನ ಮೆಟ್ಲ ಏರಬೇಕಾಯ್ತು. ಸುಪ್ರೀಂ ಕೋರ್ಟ್ನ ಮೆಟ್ಲ ಏರಿ ಸುಪ್ರೀಂ ಕೋರ್ಟ್ನ ನಿರ್ದೇಶನ ನಂತರ ನಮಗೆ ಬರ ಪರಿಹಾರ ಸಿಕ್ತು. ಭದ್ರಾ ಯೋಜನೆಯೊಳಗೆ 5,600 ಕೋಟಿ ರೂಪಾಯಿಯನ್ನು ಅನುದಾನ ಬಿಡುಗಡೆ ಮಾಡ್ತೀವಿ. ಭದ್ರಾ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀವಿ.
ಯಾರೋ ಒಬ್ಬರು ಮಂತ್ರಿ ಅಶ್ಯೂರೆನ್ಸ್ ಅಲ್ಲ, ಒಬ್ಬ MP ಅಶ್ಯೂರೆನ್ಸ್ ಅಲ್ಲ, ಒಬ್ಬ ಅಧಿಕಾರಿ ಹೇಳಿದ್ದಲ್ಲ. ರಾಷ್ಟ್ರದ ಬಜೆಟ್ನಲ್ಲಿ ಹಣಕಾಸು ಸಚಿವರು ಲಿಖಿತ ಹೇಳಿಕೆಯೊಳಗೆ, ಅಂದರೆ ಅವ್ರದ್ದೇನು ಲಿಖಿತ ಭಾಷಣ ಇರುತ್ತೆ, ಆ ಭಾಷಣದಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಆ ಅನುದಾನವನ್ನು ಇವತ್ತಿಗೂ ಕೊಡಲಿಲ್ಲ. ಅದಾದಮೇಲೆ 2 ಬಜೆಟ್ ಆಗಿ ಹೋದವು. Till today, not a paisa is given out of that 5,000, almost 600 rupees, 5,600 crore of rupees. ಅದನ್ನು ಬಿಡ್ರಿ. ಅದಲ್ಲದೆ ನಮ್ಮ ರಾಜ್ಯಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ ಒಳಗಿರಲಿ, ರೈಲ್ವೆ ಲೈನ್ ನೋಡಿ, ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ನಾವು 150ರಿಂದ 160 ಕಿಲೋಮೀಟರ್ ಹೆಚ್ಚುವರಿ ಪ್ರವಾಸವನ್ನು ಮಾಡ್ತೀವಿ. ಬೆಳಗಾವಿಯಿಂದ ಬೆಂಗಳೂರವರೆಗೆ ಏನು ಡಿಸ್ಟೆನ್ಸ್ ಐತಿ ಅದಕ್ಕಿಂತ 150ರಿಂದ 160 ಕಿಲೋಮೀಟರ್ ಹೆಚ್ಚುವರಿ ಪ್ರವಾಸವನ್ನು ಮಾಡ್ತೀವಿ. ಇದು ಆಗಬೇಕು, ತಪ್ಪಬೇಕು ಅಂಥೇಳಿ ಬೆಳಗಾವಿಯಿಂದ ಧಾರವಾಡಕ್ಕೆ, ದಾವಣಗೆರೆಯಿಂದ ತುಮಕೂರಿಗೆ ರಸ್ತೆಯನ್ನು, ರೈಲ್ ಲೈನನ್ನು ಮಾಡಬೇಕು ಅಂಥೇಳಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಭೂಮಿ ಏನಿದೆ ಆ ಭೂಮಿಯನ್ನು ಸಹಿತ ಸುಮಾರು 96%ಗಿಂತ ಹೆಚ್ಚು ಭೂಮಿಯನ್ನು ಅವರಿಗೆ ಅಕ್ವೈರ್ ಮಾಡಿ ಕೊಟ್ಟಿದ್ರು. ನಮ್ಮ ಪಾಲಿನ 50% ಅವ್ರಿಗೆ ಕೊಡೋದಕ್ಕೆ ನಾವು ನಿಗದಿ ಮಾಡಿದ್ರು. ಇವತ್ತಿನವರೆಗೂ ಎಷ್ಟು ವರ್ಷ ಆಯಿತು ನೋಡಿ, ಅದು ಹಾಗೇ ಉಳಿದಿದೆ, ಆಗಿಲ್ಲ. ಅಷ್ಟೇ ಅಲ್ಲ, ಇವು ಕೆಲವು ಕಾರ್ಯಕ್ರಮಗಳ ಬಗ್ಗೆ ಒಂದೊಂದಾಗಿ ಹೇಳುವಂಥ ಸಮಯ ಇದಲ್ಲ. ಆದರೆ ಇಷ್ಟು ಹೇಳ್ತೀನಿ, ಈ ಅನ್ಯಾಯ ಏನಿದೆ, ಅನ್ಯಾಯ ಸರಿಪಡಲೇಬೇಕು. ಈ ಒಕ್ಕೂಟ ವ್ಯವಸ್ಥೆ ಗಟ್ಟಿಯಾಗಿ ಉಳಿಬೇಕು ಅಂದರೆ, ಒಕ್ಕೂಟ ವ್ಯವಸ್ಥೆಯೊಳಗೆ ಈ ಕೋಆಪರೇಟಿವ್ ಫೆಡ್ರಲಿಸಮ್ ಅಂತ ನಾವು ಅಂತೀವಿ, ಸಹಕಾರಿ ಒಕ್ಕೂಟ ವ್ಯವಸ್ಥೆ, ಸಹಕಾರಿ ಫೆಡ್ರಲ್ ವ್ಯವಸ್ಥೆ, ಇದು ಅತ್ಯಂತ ಯಶಸ್ವಿ ಆಗಬೇಕು, ಸಮಾಧಾನಕರವಾಗಿರಬೇಕು, ನೆಮ್ಮದಿಯಾಗಿರಬೇಕು, ರಾಷ್ಟ್ರದ ಒಟ್ಟು ಅಭ್ಯುದಯ ಆಗಬೇಕು ಅನ್ನುವ ಎಲ್ಲ ಮನಸ್ಸುಗಳು ಗಣರಾಜ್ಯೋತ್ಸವದಂಥ ಸಂದರ್ಭದೊಳಗೆ ಸಂವಿಧಾನದ ಸದಾಶಯಗಳನ್ನು ಈಡೇರಿಸಬೇಕು ಅನ್ನುವಂಥ ಎಲ್ಲ ಮನಸ್ಸುಗಳು ಈ ಒಂದು ಅಪೇಕ್ಷೆಯನ್ನು, ನಿರೀಕ್ಷೆಯನ್ನು ಮಾಡ್ತಾರೆ. ಇದರಲ್ಲಿ ಕೇಂದ್ರ ಸರ್ಕಾರ ಭಾಳ ತಪ್ಪು ಹೆಜ್ಜೆಗಳನ್ನು ಹಾಕ್ತಾಯಿದೆ. ಮನ್ರೇಗಾದಂಥ ಯೋಜನೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನು, MGNREGA, ಈ ಕಾನೂನನ್ನು VB ಗ್ರಾಮ್ಜಿ ಕಾನೂನನ್ನು ತಂದು MGNREGA ಕಾನೂನನ್ನು ರಿಪೀಲ್ ಮಾಡಿಬಿಟ್ರು, ರದ್ದುಪಡಿಸಿಬಿಟ್ರು, ಅದನ್ನು ಹಿಂದೆ ಪಡೆದುಬಿಟ್ರು. ಏನು ಅದರ ಪರಿಣಾಮ? ಅದರ ಪರಿಣಾಮ ನಾವೇನು ಸಂವಿಧಾನದ ತಿದ್ದುಪಡಿಯ ನಂತರ 73-74 ತಿದ್ದುಪಡಿಯ ನಂತರ ಸಂವಿಧಾನದ ಸದಾಶಯದಂತೆ ಉದ್ಯೋಗದ ಹಕ್ಕನ್ನು ಕೊಟ್ಟಿದ್ವಿ, ರೈಟ್ ಟು ವರ್ಕ್. ಒಂದು ವೇಳೆ ಗ್ರಾಮೀಣ ಭಾಗದೊಳಗೆ ಜಿಲ್ಲಾಧಿಕಾರಿಗಳು ಉದ್ಯೋಗ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ, ಅವರ ಬದುಕು ಕಠಿಣ ಆಯಿತು ಅಂದರೆ, ಉದ್ಯೋಗ ಕೊಡೋಕ್ಕೆ ನಿಮ್ಗೆ ಆಗಲ್ಲ ಅಂದರೆ, ನಿರುದ್ಯೋಗ ಭತ್ಯೆಯನ್ನು ಕಾನೂನಾತ್ಮಕವಾಗಿ ಕಡ್ಡಾಯವಾಗಿ ನೀಡಬೇಕು. ಅಂದರೆ ಉದ್ಯೋಗರ ಕೊಡಬೇಕು, ಇಲ್ಲ ನಿರುದ್ಯೋಗ ಭತ್ಯೆಯನ್ನಾದರೂ ಕೊಡಬೇಕು. ಇದು ನಮ್ಮ ಕಾನೂನಾಗಿತ್ತು. ಈ ಕಾನೂನಿನನ್ವಯ ನಮ್ಮ ಗ್ರಾಮಗಳಲ್ಲಿ ನಮ್ಮವರಿಂದ ಆಸ್ತಿ ನಿರ್ಮಾಣದ ಕೆಲಸ ನಡೀತಿತ್ತು. ಎಂಥ ಆಸ್ತಿಗಳ ನಿರ್ಮಾಣ? ನಮ್ಮ ಹಳ್ಳಿಗಿನ ಆಸ್ತಿ, ಆ ಕೂಲಿಕಾರರಿಗೆ ಆಸ್ತಿ ಅಲ್ಲ, ಗ್ರಾಮಕ್ಕೆ ಆಸ್ತಿ, ಪಂಚಾಯತಿಗೆ ಆಸ್ತಿ. ನಮ್ಮ ಕಣ ಮಾಡ್ಕೊತಿದ್ವಿ, ಮೈದಾನ ಮಾಡ್ಕೋತಿದ್ವಿ,
ಕುರಿ ದಡ್ಡಿ ಕಟ್ಕೊತಿದ್ವಿ, ದನದ ದೊಡ್ಡಿ ಕಟ್ಕೊತಿದ್ವಿ, ಮೈದಾನ ಮಾಡ್ಕೋತಾ ಇದ್ವಿ, ಶಾಲಾ ಕಂಪೌಂಡ್ಗಳನ್ನು ಮಾಡ್ಕೋತಾ ಇದ್ವಿ, ಶೌಚಾಲಯಗಳನ್ನು ಕಟ್ಕೊಳ್ತಾ ಇದ್ವಿ. ಈ ಸರ್ಕಾರಿ ಯೋಜನೆಯಲ್ಲಿ ಬಂದಿರತಕ್ಕಂಥ ಮನೆಗಳ ಅಡಿಪಾಯ ಹಾಕೋದಕ್ಕೆ NREG ಉಪಯೋಗ ಮಾಡ್ತಾ ಇದ್ವಿ. ಅಷ್ಟೇ ಅಲ್ಲ, ಕಣ ಮಾಡ್ತಿದ್ವಿ, ಸ್ಮಶಾನಗಳನ್ನು ಮಾಡ್ತಾಯಿದ್ವಿ, ಸ್ಮಶಾನ ಅಭಿವೃದ್ಧಿ ಮಾಡ್ತಾಯಿದ್ವಿ. ಇವೇನು ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥ ಆಸ್ತಿ ಇದ್ದು, ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ರಸ್ತೆಗಳನ್ನು ಮಾಡ್ಕೋತಿದ್ವಿ, ಚರಂಡಿ ಮಾಡ್ಕೋತಾಯಿದ್ವಿ, ಕೃಷಿ ಹೊಂಡ ಮಾಡ್ಕೋತಾಯಿದ್ವಿ, ಬದು ಹಾಕಿಸ್ಕೊಳ್ಳೋದಕ್ಕೆ ಉಪಯೋಗ ಮಾಡ್ತಾಯಿದ್ವಿ, ಹೊಳಗಟ್ಟಿ ಕಟ್ಕೊಳ್ತಾಯಿದ್ವಿ, ಕೆರೆ ಹೂಳೆತ್ತಿಸ್ತಾ ಇದ್ವಿ. ಅಂದರೆ ನಮ್ಮ ಆಸ್ತಿಯನ್ನು ನಾವೇನು ನಿರ್ಮಾಣ ಮಾಡ್ತಾಯಿದ್ವಿ, ನಮ್ಮ ಕೂಲಿಕಾರರು, ಕೃಷಿ ಕಾರ್ಮಿಕರು, ಕೃಷಿ ಕೆಲಸಗಾರರು ಅವರೇ ಇರ್ತಕ್ಕಂಥ ಸ್ಥಳದಲ್ಲಿ, ಅವರ ಗ್ರಾಮದಲ್ಲೇ ಗ್ರಾಮಕ್ಕೆ ಹತ್ತಿ ಇರ್ತಕ್ಕಂಥ ಜಾಗೆಯೊಳಗೆ ಅವ್ರಿಗೆ ಉದ್ಯೋಗ ಕೊಡುವಂಥ ಕೆಲಸ ಮಾಡ್ತಾಯಿದ್ವಿ. ಆ ಕಾನೂನನ್ನು ಹಿಂಪಡೆದುಕೊಂಡಿದ್ದಾರೆ, ರದ್ದುಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಈಗ ಹೊಸ ಕಾನೂನು ತೊಗೊಂಡು ಬಂದು VB ಗ್ರಾಮ್ಜಿ. ನೋಡಿ, ದುರ್ದೈವ ಅಂದರೆ ಎಲ್ಲಿ ಬಂತದ್ದು? ರಾಮ ಎಲ್ಲಿಂದ ಬಂದವರು? ವಾಟ್ ಈಸ್ VBG ರಾಮ್ಜಿ? ವಾಟ್ ಆರ್ ಯು ಪ್ರೊನೌನ್ಸಿಂಗ್? ಮಹಾತ್ಮ ಗಾಂಧೀಜಿಯವರ ಹೆಸರು ತೆಗೆದಿದ್ದಕ್ಕೆ ಜನ ಆಕ್ರೋಶಭರಿತರ ಆಗ್ತಾರ ಅಂಥೇಳಿ ನೀವು ಆ ರಾಮನ ಹೆಸರು ತೊಗೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ. ಎಲ್ಲಿಂದ ಬಂದ ರಾಮ್ಜಿ? ವಾಟ್ ಈಸ್ ದಟ್ ರಾಮ್ಜಿ? ಹೆಸರು ಅಪಭ್ರಂಶ ಮಾಡೋದು. ಈ ವಿಕಸಿತ ಭಾರತ ಕಾರ್ಯಕ್ರಮಗಳಿಗೆ ಈ ಒಂದು ಕಾನೂನು ಮುಖಾಂತರ ಕೃಷಿ ಕಾರ್ಮಿಕರಿಗೆ ಕೆಲಸ ಮಾಡೋದಕ್ಕೆ ಆ ಗುತ್ತಿಗೆದಾರರ ಕೈಯೊಳಗೆ ಇವ್ರನ್ನ ಕಳಿಸ್ತಾರೆ. ಅಂದರೆ ನ್ಯಾಷನಲ್ ಹೈವೇ ಮಾಡೋಲ್ಲಿ ಈ ಕಾರ್ಮಿಕರನ್ನು ಕಳಿಸ್ತಾರೆ, ಟನಲ್ ಮಾಡೋಲ್ಲಿ ಕಳಿಸ್ತಾರೆ, ಫ್ಲೈಓವರ್ ಮಾಡುವಲ್ಲಿ ಕಳಿಸ್ತಾರೆ, ಬ್ರಿಡ್ಜ್ ಮಾಡುವಲ್ಲಿ ಕಳಿಸ್ತಾರೆ, ಏರ್ಪೋರ್ಟ್ ಮಾಡುವಲ್ಲಿ ಕಳಿಸ್ತಾರೆ. ಅಂದರೆ ಈ ನಮ್ಮ ಗ್ರಾಮೀಣ ಕಾರ್ಮಿಕರನ್ನು ಮತ್ತೆ ಗುತ್ತಿಗೆದಾರರ ಕೈಯೊಳಗೆ ಕೊಡೋದಕ್ಕೆ ಇದೊಂದು ದೊಡ್ಡ ಹುನ್ನಾರವನ್ನು ಮಾಡಿದ್ದಾರೆ. ಯಾರು ಮಾಡಬೇಕು ಇದನ್ನು ಕೆಲಸನ? ಯಾವ ಕೆಲಸಕ್ಕೆ ಕಾರ್ಮಿಕರನ್ನ ಹಚ್ಚಬೇಕು ಅನ್ನೋದನ್ನು ಯಾರು ಮಾಡಬೇಕು? ಈಗೇನಿತ್ತು ವ್ಯವಸ್ಥೆ MGNREG ಒಳಗೆ? ಪಂಚಾಯಿತಿಯವ್ರಿಗೆ ಆ ಹಕ್ಕಿತ್ತು. ಗ್ರಾಮ ಸಭೆಯವರು ಒಟ್ಟು ಪಟ್ಟಿ ಮಾಡಬೇಕು, ನಮ್ಮ ಊರೊಳಗೆ ಏನೇನು ಆಗಬೇಕು ಅಂತೇಳಿ. ಆ ಪಟ್ಟಿಯೊಳಗೆ ಮತ್ತು ಗ್ರಾಮ ಪಂಚಾಯಿತಿಯವರು ನಿರ್ಣಯ ಮಾಡಬೇಕು. 1ರಿಂದ 10 ಅಡ್ಡಿ ಇಲ್ಲ, 1ನೇದು ಅಡ್ಡಿ ಇಲ್ಲ, 4ನೇದು ಅಡ್ಡಿ ಇಲ್ಲ, 6ನೇದು ಅಡ್ಡಿ ಇಲ್ಲ, 9ನೇದು ಅಡ್ಡಿ ಇಲ್ಲ, 20ನೇದು ಅಡ್ಡಿ ಇಲ್ಲ, ಇಷ್ಟು 5 ಕೆಲಸ ತೊಗೊಳ್ಳೋನು ಈಗ ಮೊದಲಕ್ಕೆ ಅಂಥೇಳಿ ಪಂಚಾಯಿತಿಯವ್ರು ಮಾಡಬೇಕು. ಗ್ರಾಮ ಸಭೆಯವ್ರು ನಿರ್ಣಯಿಸಬೇಕು, ಪಂಚಾಯಿತಿಯವ್ರು ನಿರ್ಣಯಿಸಬೇಕು. ಆದರೆ ಈಗಿರುವ VB ಗ್ರಾಮ್ಜಿ ಕಾನೂನಿನೊಳಗೆ ದೆಹಲಿಯಲ್ಲಿ ಇದನ್ನು ನಿರ್ಣಯ ಮಾಡ್ತಾರೆ. ಪಂಚಾಯತಿಗೆ ಸಂಬಂಧ ಇಲ್ಲ. ಪ್ರತಿ ಪಂಚಾಯತಿಗೆ 2 ಕೋಟಿ ರೂಪಾಯಿ ಈ NREG ಮೂಲಕ ಹಣ ಹರಿದು ಬರ್ತಿತ್ತು. ಪಂಚಾಯಿತಿಯ ಆಸ್ತಿ, ಹಳ್ಳಿಗರಿಗೆ ಬೇಕಾಗಿರ್ತಕ್ಕಂಥ ಆಸ್ತಿ ನಿರ್ಮಾಣ ಆಗ್ತಾಯಿತ್ತು. ಅದನ್ನು ನಿಲ್ಲಿಸಿದ್ರು. ಪಂಚಾಯತಿಗೆ ಕೊಟ್ಟಿರ್ತಕ್ಕಂಥ ಗ್ರಾಮ ಸಭೆ ಮೂಲಕ ಜನರನ್ನು ಏನು ನಾವು ಅಧಿಕಾರಸ್ಥರನ್ನಾಗಿ ಮಾಡಿದ್ವಿ, ಆ ಅಧಿಕಾರವನ್ನು, ಆ ಎಂಪವರ್ಮೆಂಟನ್ನು ವಿಡ್ರಾ ಮಾಡೋದರ ಮುಖಾಂತರ ಇವತ್ತು ರಾಷ್ಟ್ರದಲ್ಲಿ ವಿಕೇಂದ್ರೀಕರಣ ತತ್ವಕ್ಕೆ ನಾವೇನು ಸರಿತಾ ಇದ್ವಿ. ಸಂವಿಧಾನದ 73, 74ನೇ ತಿದ್ದುಪಡಿಯ ಮೂಲಕ ನಾವೇನು ಇವತ್ತು ವಿಕೇಂದ್ರೀಕರಣ ಮಾಡಿದ್ದೇವೆ. ಕರ್ನಾಟಕದಲ್ಲಂತೂ ಗ್ರಾಮ ಸ್ವರಾಜ್ಯ ಹಾಗೂ ಪಂಚಾಯತ್ ರಾಜ್ ಕಾನೂನನ್ನು ಮಾಡಿದ್ದೀವಿ. ಈ ವಿಕೇಂದ್ರೀಕರಣಕ್ಕೆ ಕೊಡಲಿ ಪೆಟ್ಟು ಹಾಕಿರ್ತಕ್ಕಂಥ ಈ VB ಗ್ರಾಮ್ಜಿ ಕಾನೂನು ತಕ್ಷಣ ರದ್ದಾಗಬೇಕು. MGNREG ಕಾನೂನು ಮರುಸ್ಥಾಪನೆ ಆಗಬೇಕು. ಇದು ಇವತ್ತಿನ ಕೂಗು, ಜನರ ಕೂಗು. ಇದನ್ನು ವಿಧಾನಸಭೆಯೊಳಗೆ ಹೇಳಿದ್ದೇವೆ, ವಿಧಾನ ಪರಿಷತ್ನೊಳಗೆ ಹೇಳಿದ್ದೇವೆ, ರಾಜ್ಯಪಾಲರ ಮುಖಾಂತರ ಹೇಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೇವೆ. ರಾಜ್ಯ ಸರ್ಕಾರ ಈ MGNREG
ಏನೈತಿ ಇದನ್ನು ಮರುಸ್ಥಾಪನೆ ಮಾಡಬೇಕು. ಈ ಕಾನೂನನ್ನು ಬಡವರ ಕಾನೂನಿದು, ಕಾರ್ಮಿಕರ ಕಾನೂನಿದು, ಕೆಲಸಗಾರರ ಕಾನೂನಿದು, ಪಂಚಾಯಿತಿಗಳನ್ನು ಶಕ್ತಿಶಾಲಿ ಮಾಡ್ತಕ್ಕಂಥ ಕಾನೂನು. ವಿಕೇಂದ್ರೀಕರಣ ವ್ಯವಸ್ಥೆಯೊಳಗೆ ತಳದಿಂದ ಮೇಲೆ ಯೋಜನೆಗಳನ್ನು ತಯಾರು ಮಾಡ್ತಕ್ಕಂಥ, ಸಿದ್ಧಪಡಿಸ್ತಕ್ಕಂಥ ಏನು ವ್ಯವಸ್ಥೆಯನ್ನು ನಾವು ರೂಪು ಮಾಡಿದ್ವಿ, ಅದಕ್ಕೆ ಕೊಡ್ಲಿ ಪೆಟ್ಟು ಹಾಕಿರ್ತಕ್ಕಂಥ ಏನು ವ್ಯವಸ್ಥೆ ಇದೆ, ಕೇಂದ್ರ ಸರ್ಕಾರ ಇದೆ, ಅವರಿಗೆ ನಾವು ಮತ್ತೆ ಮರು ಎಚ್ಚರಿಕೆ ಕೊಡ್ತೀವಿ. ಈ ಕಾನೂನನ್ನು ಮರುಸ್ಥಾಪನೆ ಮಾಡುವಂತೆ MGNREGA ಕಾನೂನನ್ನು ಮರುಸ್ಥಾಪನೆ ಮಾಡೋದಕ್ಕೆ ಆಗ್ರಹ ಮಾಡ್ತೀವಿ. ತಾವು ನಿಜವಾಗಿಯೂ ಅಭಿನಂದನಾರ್ಹರು. ನಮ್ಮ ಗದಗ ಜಿಲ್ಲೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಎಲ್ಲರಿಗೂ ವಿಶೇಷ ಮಾಹಿತಿ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರದಲ್ಲಿ ಲಕ್ಕುಂಡಿಯನ್ನು, ಅದರ ಗತವೈಭವವನ್ನು, ಅದರ ಮಹತ್ವವನ್ನು ಇವತ್ತು ತಿಳಿಸುವ ಮೂಲಕ ನೀವು ಜಿಲ್ಲೆಗೆ ದೊಡ್ಡ ಸೇವೆಯನ್ನು ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಅಭಿನಂದಿಸ್ತೇನೆ. ಲಕ್ಕುಂಡಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ವಿಶ್ವ ಪಾರಂಪರಿಕ ತಾಣ ಆಗಬೇಕು. ಅದಕ್ಕಾಗಿ ಏನು ಯುನೆಸ್ಕೋದವರಿಗೆ ನಾವು ಪತ್ರ ವ್ಯವಹಾರ ಮಾಡಬೇಕಾಗಿದೆ, ಆ ಪತ್ರ ವ್ಯವಹಾರವನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಒಂದು ಹಂತ. ನಿಮಗೂ ಗೊತ್ತಿದ್ದ ಹಾಗೆ 101 ದೇವಾಲಯ, 101 ಬಾವಿಗೆ ಪ್ರಸಿದ್ಧಿ ಪಡೆದಂಥ ಒಂದು ತಾಣ ಲಕ್ಕುಂಡಿ ಗ್ರಾಮ. ಇಲ್ಲಿವರೆಗೆ ಅಲ್ಲಿ 101 ಗುಡಿಗಳು ಎಲ್ಲಿದಾವೆ ಅಂತ ಯಾರು ಕೇಳಿದ್ರು ಸಹಿತ ಯಾರಿಗೂ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಕರೆ ಬರೀ 7 ಮಾತ್ರ ASIದವರು ತಗೊಂಡು ಅವುಗಳನ್ನು ರಕ್ಷಿತ ಮಾಡಿಕೊಂಡು ಈಗ ರಕ್ಷಿತ ದೇವಾಲಯಗಳಿವೆ. ನಮ್ಮ ರಾಜ್ಯ ಸರ್ಕಾರ 1923 ನಂತರ 2023 ನಂತರ ಈಗಾಗಲೇ 16 ದೇವಾಲಯ ಹಾಗೂ ಬಾವಿಗಳು, ಅದರಲ್ಲಿ 13 ದೇವಾಲಯ 3 ಬಾವಿಗಳನ್ನು ರಕ್ಷಿತ ಸ್ಮಾರಕಗಳನ್ನಾಗಿ ಘೋಷಣೆ ಮಾಡಿದ್ದೇವೆ. ಸುಮಾರು 8 ದೇವಾಲಯಗಳನ್ನು ರಕ್ಷಿತ ದೇವಾಲಯಗಳನ್ನಾಗಿ ಮಾಡಬೇಕು ಅಂಥೇಳಿ ಈಗಾಗಲೇ ಪ್ರಾಧಿಕಾರದವರು ಚರ್ಚೆ ಮಾಡಿದ್ದಾರೆ. ರಾಜ್ಯ ಮಟ್ಟದ ಪ್ರಾಧಿಕಾರ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಮ್ಮ ಜಿಲ್ಲಾಡಳಿತ ಪ್ರಾರಂಭ ಮಾಡಿದೆ. ಅಷ್ಟೇ ಅಲ್ಲ, ಮೊನ್ನೆ ನಡೆದಂಥ ನಮ್ಮ ಈ ಒಂದು ಬೆಳವಣಿಗೆ ಪ್ರಗತಿಯ ಮೇಲ್ವಿಚಾರಣಾ ಸಭೆಯೊಳಗೆ ನಾನು ಉಸ್ತುವಾರಿ ಸಚಿವನಾಗಿ ನಮ್ಮ ಪ್ರವಾಸೋದ್ಯಮ ಹಾಗೂ ಪ್ರಾಚ್ಯ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯವನಾಗಿ ಸಚಿವನಾಗಿ ಇನ್ನೂ 20 ಸ್ಮಾರಕಗಳನ್ನು ನಾವು ಗುರುತಿಸಿ ಅವುಗಳನ್ನು ಸಹಿತ ರಕ್ಷಿತ ಸ್ಮಾರಕಗಳನ್ನಾಗಿ ಮಾಡಬೇಕು. ಅದಕ್ಕಾಗಿ ಸಿದ್ಧತೆ ಮಾಡಿಕೊಳ್ರಿ ಅಂಥೇಳಿ ಹೇಳಿದ್ದೇವೆ. 101 ದೇವಾಲಯ, 101 ಬಾವಿಗಳನ್ನು ಹುಡುಕಾಟ, ಅವುಗಳನ್ನು ಗುರುತಿಸುವಿಕೆ ಕೆಲಸ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ. ಇದರ ಮುಂದುವರೆದ ಭಾಗವಾಗಿ ನಾವೆಲ್ಲ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಸ್ಥಳೀಯವಾಗಿ ಅಧ್ಯಯನ ನಡೆದಿದೆ. ಪಂಚಗುಡಿ ಪಂಚಭಾವಿ, 5 ಗುಡಿ 5 ಬಾವಿ ಇದೇ ಆರ್ಥಿಕ ವರ್ಷದೊಳಗೆ, ಅಂದರೆ
2026 ಮಾರ್ಚದೊಳಗಾಗಿ ಅವುಗಳನ್ನು ಅನಾವರಣ ಮಾಡ್ತಕ್ಕಂಥ ಕೆಲಸ, ಅನ್ವೀಲಿಂಗ್ ಆಫ್ 5 temples and 5 wells will be taken up. ನೀವು ಮಾತಾಡ್ತೀವಿ, ಲಕ್ಕುಂಡಿ ಮುಚ್ಚಿ ಹೋಗಿದೆ, ಹುಗಿದು ಹೋಗಿದೆ. ಆ ಹುದುಗಿ ಹೋದ ಗುಡಿಗಳನ್ನು, ಮರೆ ಮಾಡಿರ್ತಕ್ಕಂಥ ಗುಡಿಗಳನ್ನು, ಒಂದು ರೀತಿ ಬಚ್ಚಿಟ್ಟಾಗೆ ಇಟ್ಟಿರ್ತಕ್ಕಂಥ ಗುಡಿಗಳನ್ನು, ಮುಚ್ಚಿ ಹೋಗಿರ್ತಕ್ಕಂಥ ಗುಡಿಗಳನ್ನು ಹೊರತೆಗೆದು ಅನಾವರಣ ಮಾಡಿ ಜನತೆಗೆ ಅವುಗಳನ್ನು ವೀಕ್ಷಣೆ ಮಾಡೋದಕ್ಕೆ ಅರ್ಪಣೆ ಮಾಡ್ತೀವಿ. 5 ಗುಡಿ, 5 ಬಾವಿ ಇವುಗಳನ್ನು ಮಾರ್ಚ್ 31ರೊಳಗಾಗಿ ಅನಾವರಣ ಮಾಡೋದಕ್ಕೆ ನಮ್ಮ ಸರ್ಕಾರ ಹಾಗೂ ಜಿಲ್ಲಾಡಳಿತ ತನ್ನ ಇಚ್ಛಾಶಕ್ತಿಯನ್ನು ವ್ಯಕ್ತ ಮಾಡಿದೆ, ಛಲವನ್ನು ಅಭಿವ್ಯಕ್ತಿ ಮಾಡಿದೆ. ಆ ಕೆಲಸವನ್ನು ಬಹುಬೇಗ ಪ್ರಾರಂಭ ಮಾಡ್ತೀವಿ. ನಮ್ಮ ಲಕ್ಕುಂಡಿ ಸಂಸ್ಕೃತಿಯನ್ನು ಜನರಿಗೆ ತೋರಿಸಿದ್ರಿ. ಆ ಪ್ರಜ್ಞಾವಂತ ಪ್ರಜ್ವಲ್ ರಿತ್ತಿ ತನ್ನ ಪ್ರಾಮಾಣಿಕ ಮನೋಭಾವದಿಂದ ಅವನಿಗೆ ಸಿಕ್ಕಂಥ ಆ ಬಂಗಾರ ಅದು ಅಂತಿಮವಾಗಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಇವರು ತೂಕ ಮಾಡಿಸಿದಾಗ 465 ಗ್ರಾಮ್ ಇತ್ತು. ಈ 465 ಗ್ರಾಮು ಇದು ನನ್ನ ಆಸ್ತಿ ಅಲ್ಲ, ಇದು ದೈವದ ಆಸ್ತಿ, ಇದು ಸರ್ಕಾರದ ಆಸ್ತಿ ಅಂಥೇಳಿ ಅದನ್ನೇನು ಕೊಡುವುದರ ಮೂಲಕ ಪ್ರಾಮಾಣಿಕತನವನ್ನು ಏನು ಮೆರೆದ, ಏನು ಒಂದು ರೀತಿ ಆದರ್ಶವನ್ನು ಸಮಾಜದಲ್ಲಿ ಬಿತ್ತಿದ. ಅವನ ತಾಯಿ ಅದಕ್ಕೆ ಬೆಂಬಲಿಸಿದ್ಲು, ಅವರಮ್ಮ ಅದಕ್ಕೆ ಬೆಂಬಲಿಸಿದ್ಲು. ಈ ಒಂದು ಮನೋಭಾವ ಹಾಗೂ ಸಂಸ್ಕೃತಿ ನಿಜವಾಗಿಯೂ ಎಲ್ಲರೂ ಹೆಮ್ಮೆ ಪಡ್ತಕ್ಕಂಥದ್ದು. ಆ ಒಂದು ಮನೋಭಾವವನ್ನು, ಆ ರೀತಿಯ ವ್ಯಕ್ತಿತ್ವವನ್ನು, ಮನಸ್ಸುಗಳನ್ನು, ಲಕ್ಕುಂಡಿಯ ಸಂಸ್ಕೃತಿಯನ್ನು ತಾವು ಇಷ್ಟು ದೊಡ್ಡ ಮನಸ್ಸು ಮಾಡಿ ರಾಷ್ಟ್ರ ತುಂಬೆಲ್ಲ ಹೇಳೋದರ ಮೂಲಕ ಒಂದು ರೀತಿ ಮೌಲ್ಯಗಳಿಗೆ ತಾವು ಗೌರವ ಹೆಚ್ಚಿಸಿದ್ದೀರಿ. ಅದಕ್ಕಾಗಿ ನಾನು ತಮಗೆ ಅಭಿನಂದನೆಯನ್ನು ಹೇಳ್ತೀನಿ. ಅವರಿಗೆ ನಾವು ಸರ್ಕಾರದವರು ಒಂದು ನಿವೇಶನವನ್ನು ಕೊಟ್ಟಿದ್ದೇವೆ, 30-40 ನಿವೇಶನವನ್ನು ಕೊಟ್ಟಿದ್ದೇವೆ. 5 ಲಕ್ಷ ರೂಪಾಯಿ ಮನೆ ಕಟ್ಟೋದಕ್ಕೆ ಅವನಿಗೆ ಹಣಕಾಸಿನ ಸಹಾಯವನ್ನು ಇವತ್ತು ನಾವು ಆದೇಶವನ್ನು ಕೊಟ್ಟಿದ್ದೇವೆ. ಅವರ ತಾಯಿಗೆ ಸದ್ಯ ಯಾವುದಾದ್ರೂ ಒಂದು ನಮ್ಮ ಸರ್ಕಾರದ ಕೆಲಸದೊಳಗೆ ಗುತ್ತಿಗೆ ಆಧಾರದ ಮೇಲೆ ಉದ್ಯೋಗ ಕೊಡೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಅದರ ಸಂಬಂಧ ಇರತಕ್ಕಂಥ ಆದೇಶವನ್ನು ನೀಡಲಾಗಿದೆ. ನಿವೇಶನ 5 ಲಕ್ಷ ರೂಪಾಯಿ ಒಂದು ರೀತಿ ಬಹುಮಾನದ ರೂಪದಲ್ಲಿ ಮನೆ ಕಟ್ಟೋದಕ್ಕೆ ಅವನಿಗೆ ನೀಡಿರ್ತಕ್ಕಂಥದ್ದು. ಹಾಗೂ ಅವರ ತಾಯಿಗೆ ಏನೊಂದು ಉದ್ಯೋಗ ಕೊಡಬೇಕಾಗಿತ್ತು, ಆ ಗುತ್ತಿಗೆಯ ಆಧಾರದ ಮೇಲೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಈಗಾಗಲೇ ಮಾಡಿದ್ದೇವೆ. ತಮಗೆ ಅದಕ್ಕೆ ಸಂಬಂಧಿದ್ದಾಗೆ ತಾವು ಅದನ್ನು ಸಾಕ್ಷೀಕರಿಸಿದ್ದೀರಿ. ಈ ಮಾತು ಹೇಳ್ತಾ ಮತ್ತು ಹೆಚ್ಚಿನ ವಿಶೇಷ ವಿಷಯಗಳಿದ್ರೆ ಹೇಳ್ತೀನಿ. ಆದರೆ ಒಂದು ಮಾತು ನಾನು ಇಲ್ಲಿ ಪುನಃ ಪ್ರಸ್ತಾಪ ಮಾಡ್ತೀನಿ. ಗ್ಯಾರಂಟಿ ಯೋಜನೆಯ ಮೂಲಕ ಅದು ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಅಥವಾ ಶಕ್ತಿ ಕಾರ್ಯಕ್ರಮ ಇರ್ಬೋದು, 100%
ಯಾರು ಅರ್ಜಿ ಮಾಡ್ಯಾರ, ಯಾರು ಅರ್ಹರಿದ್ದಾರೆ ಅವ್ರಿಗೆ ತಲುಪಿಯಾಗಿದೆ 100%. ಟೋಟಲ್ ಎಲ್ಲ ಕಾರ್ಯಕ್ರಮಗಳು 5 ಗ್ಯಾರಂಟಿಗಳೊಳಗೆ 99.2% ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಆಗಿದೆ. ಒಂದು ಉದಾಹರಣೆಯನ್ನು ತಮಗೆ ಕೊಡ್ತೀನಿ. 2022 ನಮ್ಮ ಜನರ ಬ್ಯಾಂಕ್ ಅಕೌಂಟ್ ಸಂಖ್ಯೆಗಳು ಜನಸಂಖ್ಯೆಯನ್ನು ಹೋಲಿಕೆ ಮಾಡಿದಾಗ 9% ಇತ್ತು. 9% ಇತ್ತು. ಇವತ್ತು ಆ ಒಂದು ಅಂಕಿ 72.3%ಗೆ ಏರಿದೆ. ನಮ್ಮ ತಲಾದಾಯ, ನಮ್ಮ ಜಿಲ್ಲೆಯ ತಲಾ ಆದಾಯ 20,000 ಸಮೀಪ ಇತ್ತು, 19-20 ಸಾವಿರ. ಇವತ್ತು ನಮ್ಮ 16-17 ಇತ್ತು. ಇವತ್ತು ನಮ್ಮ ಜಿಲ್ಲೆಯ ತಲಾ ಆದಾಯ 22,000 ರೂಪಾಯಿಗಿಂತ ಹೆಚ್ಚಿದೆ. ಈ ಎತ್ತರ, ಈ ಏರುವಿಕೆ, ಈ ಬೆಳವಣಿಗೆ, ಈ ಪ್ರಗತಿ ಇವೆಲ್ಲದಕ್ಕೂ ಗ್ಯಾರಂಟಿ ವಿಷಯ ಭಾಳಷ್ಟು ಪ್ರಸ್ತುತ ಅನ್ನೋದನ್ನು ಹೇಳಿ, ಈ ಸಕ್ಸಸ್ಫುಲ್ ಇಂಪ್ಲಿಮೆಂಟೇಷನ್ ಆಫ್ ಪಂಚ ಗ್ಯಾರಂಟಿ ಇದು ಏನು ರಿಸಲ್ಟ್ ಕೊಟ್ಟಿದೆ ಅಂದರೆ, ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ನಮ್ಮ ರಾಜ್ಯದಲ್ಲಿಯೂ ಸಹಿತ ಬಡತನವನ್ನು ನಾವು ಬೇರು ಸಹಿತ ಕಿತ್ತಿದ್ದೇವೆ. ಒಂದು ಕುಟುಂಬಕ್ಕೆ ಪ್ರತಿ ತಿಂಗಳ 5,000 ರೂಪಾಯಿ ಅಂದರೆ ಒಂದು ವರ್ಷಕ್ಕೆ 60,000 ರೂಪಾಯಿ ನಾವು ತಲುಪಿಸ್ತೀವಿ. ಅಂದರೆ ಆ ಹೆಚ್ಚುವರಿ ಆದಾಯದ ಮೂಲಕ ಬಡತನ ಇವತ್ತು ಸಂಪೂರ್ಣವಾಗಿ ಸರಿದಿದೆ. ಅದನ್ನು ಬೇರು ಸಹಿತ ಕಿತ್ತಿದ್ದೇವೆ ಅಂಥೇಳಿ ನಮ್ಮ ಜಿಲ್ಲೆಯ ಪ್ರಗತಿಯನ್ನು ನಾವು ಗಮನಿಸಿದಾಗ, ತಾವು ಗಮನಿಸಿದಾಗ ಅದು ನಿಮಗೆ ಸ್ಪಷ್ಟ ಗೋಚರ ಆಗ್ತದೆ. ಅದು ಸಂತೋಷ ತರ್ತಕ್ಕಂಥ ಅಂಶ ಅನ್ನೋದನ್ನು ಸಹಿತ ಹೇಳಿ, ಮತ್ತೊಮ್ಮೆ ತಮ್ಮನ್ನೆಲ್ಲ ಅನಿವಾರ್ಯವಾಗಿ ಕೆಲವು ಕಾಲ ಕಾಯಿಸಬೇಕಾಯಿತು. ಯಾಕಂದರೆ ನೀವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಅರ್ಧದಲ್ಲಿ ಬಿಟ್ಟು ಬಂದಿರಿ. ನಿಮ್ಮ ಸಲುವಾಗಿ ನಾವು ಅವಸರ ಮಾಡಿದ್ವಿ, ನೀವು ಇಲ್ಲಿ ವೇಟ್ ಮಾಡ್ತೀರಿ ಅಂತ ನೋಡಿದ್ವಿ. ಅನಿವಾರ್ಯವಾಗಿ ವಿಳಂಬವಾಗಿ ಬರಬೇಕಾಯ್ತು. ಥ್ಯಾಂಕ್ ಯು. ದಯಮಾಡಿ ಅವ್ರು ಏನು ಹೇಳ್ತಾರೆ ಅವ್ರು ಹೇಳಿ. ನನಗೆ ಹೇಳ್ತಿದ್ರಲ್ಲ ಅವ್ರು, ನಿಮಗೆ ಯಾಕೆ ಹೇಳ್ತಾರೆ? ಬಂದು ಆ ಮುದ್ದು ಮಗು, ಅವ್ರ ತಾಯಿ, ಅವ್ರ ಅಮ್ಮ, 3 ಮಂದಿ ನನ್ನ DC ಅವ್ರನ್ನ, SP ಅವ್ರನ್ನ, ಬೊಬ್ಬರ್ಚಿ ಅವ್ರನ್ನ ಭೇಟಿಯಾಗಿನ ಕೆಳಗೆ ಬಂದರು. ಈಗ ಸರ್ಕಾರ ಇದನ್ನು ನಿರ್ಣಯ ಮಾಡಿ ಕೊಟ್ಟಿದ್ದೇವೆ. ನೋಡ್ರಿ, ಆ ಬಂಗಾರ ಎಷ್ಟೈತಿ, ಅದು ಯಾವ ಕಾಲದ್ದು, ಎಂಥ ಬಂಗಾರ, ಅದರ ಎಕ್ಸಾಕ್ಟ್ ವ್ಯಾಲ್ಯೂಯೇಷನ್ ಏನಿರ್ಬೋದು ಅನ್ನೋದನ್ನು ಗೊತ್ತುಪಡಿಸೋದಕ್ಕೆ ತಜ್ಞರ ಸಮಿತಿಯನ್ನು ಮಾಡಿದ್ದೇವೆ. ಆ ತಜ್ಞರ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ವರದಿ ಕೊಡ್ತದೆ. ಆ ತಜ್ಞರ ಸಮಿತಿ ಕೊಡುವಂಥ ವರದಿಯ ಮೇಲೆ ನಾವು ಅದರದ್ದು ಕಿಮ್ಮತ್ತಿಷ್ಟು, ಅದು ಇಷ್ಟು ವರ್ಷ ಹಳೆಯದು. ನಿಮಗೂ ಎಲ್ಲರಿಗೂ ಗೊತ್ತೈತಿ, 100 ವರ್ಷಕ್ಕಿಂತ ಹೆಚ್ಚಿಗೆ ಇತ್ತಂದ್ರೆ ಅದರದ್ದು ಕಾಲ, ಆವಾಗ ಕಾನೂನು ಬೇರೆ ಐತೆ. ಒಂದು 100 ವರ್ಷಕ್ಕಿಂತ ಕಡಿಮೆ ಇದ್ರೆ ಬೇರೆ ಐತಿ, 10 ರೂಪಾಯಿ ಇದ್ರೆ ಅದು ಬೇರೆ ಐತಿ, 100 ರೂಪಾಯಿ ಮೇಲೆ ಇತ್ತಂದ್ರೆ ಅದಕ್ಕೆ ಏನು ಬಹುಮಾನ ಕೊಡಬೇಕು, ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ಕಾನೂನುಗಳು ಬೇರೆ ಇದಾವೆ. ಅದಕ್ಕೆ ಕಾನೂನಿನ ಅಭಿಪ್ರಾಯವನ್ನು ಕೇಳಿದ್ದಾರೆ. ತಜ್ಞರ ಅಭಿಪ್ರಾಯಕ್ಕೂ ಸಹಿತ ನಾವು ದಾರಿ ಕಾಯ್ತಾ ಇದ್ದೀವಿ. ಅದು ಬಂದ ಮೇಲೆ ನಾನು ನಿಮಗೆ ಅದನ್ನ ಹಂಚಿಕೆ ಮಾಡ್ಕೋತೀನಿ. ರಾಜ್ಯಪಾಲರು ಕೊನೆಗೆ ತಾಂತ್ರಿಕವಾಗಿ ಬಂದು ಹೋದರು. ಆದರೆ 176(1) ಪ್ರಕಾರ ರಾಜ್ಯಪಾಲರು ಕ್ಯಾಬಿನೆಟ್ ತಯಾರು ಮಾಡಿರ್ತಕ್ಕಂಥ ಸಂಪೂರ್ಣ ಭಾಷಣವನ್ನು ಮಾಡಬೇಕು. ದ್ಯಾಟ್ ಈಸ್ ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸುಪ್ರೀಂ ಕೋರ್ಟ್ನವರು, ಹೈಕೋರ್ಟ್ಗಳವರು
ಹಲವಾರು ತಮ್ಮ ಆದೇಶಗಳನ್ನು ಕೊಟ್ಟಿದ್ದಾರೆ, ತೀರ್ಪುಗಳನ್ನು ಕೊಟ್ಟಿದ್ದಾರೆ. ಗವರ್ನರ್ ವಿರುದ್ಧ ನಾವೇನರ ಅಲಿಗೇಷನ್ ಮಾಡಿ ಗವರ್ನರ್ಗೆ ಓದು ಅಂಥೇಳಿ ಏನರ ನಾವು ಬರೆದಿದ್ರೆ ಅದನ್ನು ಅವ್ರು ಕೈ ಬಿಡಬಹುದು ಅಂತ ಬರೆದಿದ್ದಾರೆ ತಮ್ಮ ತೀರ್ಪುಗಳಲ್ಲಿ. ಯಾವ್ಯಾವ ಸಂದರ್ಭಗಳಲ್ಲಿ ನಾವು ಬಿಡಬಹುದು ಅನ್ನೋದೇನೈತಿ ಅದ್ರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಆದರೆ ನಮ್ಮ ಗವರ್ನರು ತಮ್ಮ ಮನಸ್ಸಿಚ್ಛೆಯಂತೆ 2 ಸಾಲುಗಳನ್ನು ಮಾತ್ರ ಓದಿ ತಾಂತ್ರಿಕವಾಗಿ ಕೆಲಸವನ್ನು ಪೂರ್ಣಗೊಳಿಸಿದ್ದಾರೆ. ರಾಜ್ಯಪಾಲರ ಸಂದೇಶದೊಳಗೂ ಪ್ರಸ್ತಾಪ ಮಾಡಿದೆ. ಕನ್ನಡ ನಾಡಿನ ಜನರಿಗೆ ಅನಾನುಕೂಲವಾದಾಗ, ಜನರ ಹಕ್ಕು ಕಸಿದಂಥ ಸಂದರ್ಭದಲ್ಲಿ ಸಹಜವಾಗಿ ಅದನ್ನು ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ಪೂರೈಕೆ ಮಾಡ್ತೀವಿ. ನಾನು ಆ ವಿಷಯದಲ್ಲಿ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಬೇಕು. ಅದಾದ ಮೇಲೆ ನನ್ನ ಪ್ರತಿಕ್ರಿಯೆಯನ್ನು ಹೇಳ್ತೀನಿ. ಗಡಿ ವಿವಾದ ನೋಡುವ ಜವಾಬ್ದಾರಿ ನನ್ನದಾಗಿದೆ. ಮೊನ್ನೆ 21 ಜನವರಿಗೆ ಈ ವಿಷಯ ಬರಬೇಕಾಗಿತ್ತು. ಆದರೆ ಈ ವಿಷಯ ಅಜೆಂಡಾದೊಳಗೆ ಬರಲಿಲ್ಲ, ಅದು ಪ್ರಸ್ತಾಪ ಆಗಲಿಲ್ಲ. ಅದೇನು ಅದಕ್ಕೆ ವಾಟ್ ವಿ ಕಾಲ್ ಇಟ್, ಅದು ಅಜೆಂಡಾದೊಳಗೆ ಬರಲಿಲ್ಲ. ಆ ಕಾರಣ ಅದು ಮುಂದೆ ಹೋಗಿದೆ. ಯಾವ ದಿವಸ ಬರ್ತದೆ ಬಟ್ ಅದೇನು ಬರ್ತದೆ ಅದು ಇಟ್ ಈಸ್ ಟು ಡಿಸ್ಕಸ್ ಅಬೌಟ್ ದ ಮೇಂಟೈನೇಬಿಲಿಟಿ. ಇದನ್ನು ಸುಪ್ರೀಂ ಕೋರ್ಟ್ನವರು ಪರಿಶೀಲನೆಗೆ ಎತ್ಕೊಳ್ಬೋದೇ. ಗಡಿ ವಿಚಾರ ಇದು ಪಾರ್ಲಿಮೆಂಟ್ನೊಳಗೆ ಚರ್ಚೆಯಾಗಿ ನಿರ್ಣಯ ಆಗಿರೋದ್ರಿಂದ ಈ ಬಾರ್ಡರ್ ಇಶ್ಯೂಸನ್ನು ಪಾರ್ಲಿಮೆಂಟ್ನವರ ನಿರ್ಣಯ ಮಾಡಬೇಕಾಗಿರೋದ್ರಿಂದ ಇದನ್ನು ನಾವು ಎತ್ಕೋಬೇಕೋ ಎತ್ಕೋಬಾರ್ದು. ಸಂವಿಧಾನ ನಮಗೆ ಇದನ್ನು ಕೈಗೆತ್ತಿಕೊಳ್ಳೋದಕ್ಕೆ, ಚರ್ಚೆ ಮಾಡೋದಕ್ಕೆ, ನಾವು ಕೇಳೋದಕ್ಕೆ, ಈ ಕೇಸನ್ನು ನಾವು ತೆಗೆದುಕೊಳ್ಳೋದಕ್ಕೆ ಇದು ಮೇಂಟೈನೇಬಿಲಿಟಿ ಐತೋ ಇಲ್ಲೋ ಅಂಥೇಳಿ ಚರ್ಚೆಗೆ ಬರ್ತಾಯಿದೆ. ಇನ್ನೂ ಬಾರ್ಡರ್ ಇಶ್ಯೂ ಡಿಸ್ಕಷನ್ಗೆ ಬರ್ತಾಯಿಲ್ಲ. ಅದು ಜನವರಿಗೆ ಮೊನ್ನೆ ಈಗ 4 ದಿವಸದ ಹಿಂದೆ ಅದು ಬರಬೇಕು ಅಂಥೇಳಿ ಇಟ್ ವಾಸ್ ಮೆನ್ಷನ್ಡ್ ವೆನ್ ಲಾಸ್ಟ್ ಕೇಸ್ ಕೇಮ್ ಅಪ್ ಬಿಫೋರ್ ಸುಪ್ರೀಂ ಕೋರ್ಟ್. ಅದು ಆಲೇ 1 ವರ್ಷದ ಹಿಂದೆ. ಅವತ್ತು 21ನೇ ತಾರೀಕಿಗೆ ಪೋಸ್ಟ್ ಮಾಡಿರಿ ಅಂತ ಹೇಳಿದರು. 21ನೇ ತಾರೀಕಿಗೆ ಬಂದಾಗ ಅದು ಆ ಲಿಸ್ಟ್ನೊಳಗಿಲ್ಲ. ಆ ಲಿಸ್ಟ್ನೊಳಗೆ ಮತ್ತೆ ಬರ್ಬೇಕು. ಅದು ಯಾವುದೋ ಒಂದು ದಿವ್ಸ ಬರ್ತದೆ. ಅದು ಬರೋದು ಎದಕ್ಕೆ ಬರ್ತದೆ ಅಂದರೆ ಮೇಂಟೈನೇಬಿಲಿಟಿಗೆ ಬರ್ತದೆ. ನಥಿಂಗ್ ಟು ಡಿಸ್ಕಸ್ ವಿತ್ ಮೆರಿಟ್ ಆಫ್ ದ ಕೇಸ್. ಅಲ್ಲ, ನಾನು ಆ ಪತ್ರ ಯಾವಾಗ ಬರೆದಿದ್ರು ಗೊತ್ತಿಲ್ಲ, ನಾನು ಗಮನಿಸಿಲ್ಲ ಇನ್ನೂ. ಆದರೆ ಅವರು ಒಬ್ಬ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಲಕ್ಕುಂಡಿ ಬಗ್ಗೆ, ದಾನ ಚಿಂತಾಮಣಿ ಅತ್ತಿಮೊಬ್ಬೆ ಬಗ್ಗೆ ಒಂದು ರೀತಿ ಮಾಸ್ಟ್ರಿ ಇರ್ತಕ್ಕಂಥ ಸಾಹಿತ್ಯ. ಲಕ್ಕುಂಡಿ ವಿಚಾರದಲ್ಲಿ ಸಾಕಷ್ಟು ಆಸಕ್ತಿಯನ್ನು ವಹಿಸ್ಕೊಳ್ತಾ ಇದ್ದಾರೆ. ಅವರು ಪತ್ರನ ಬರಿಬೇಕು ಅಂತೇನಿಲ್ಲ ನನಗೆ. ಅವರು ಬಂದು ನನ್ನ ಹತ್ರ ಚರ್ಚೆ ಮಾಡ್ತಾರೆ ಲಕ್ಕುಂಡಿ ಅಭಿವೃದ್ಧಿ ವಿಚಾರದೊಳಗೆ. ಅಂಥ ಸಾಹಿತಿಗಳನ್ನು, ಇತಿಹಾಸ ತಜ್ಞರನ್ನು ನಾವು ಅವರ ಅಭಿಪ್ರಾಯವನ್ನು ಅತ್ಯಂತ ಗೌರವದಿಂದ ತೆಗೆದುಕೊಳ್ತೀವಿ.